ಹಂಪಿಯ ಅಚ್ಯುತರಾಯ ದೇವಸ್ಥಾನದ ಪ್ರಾಂಗಣದಲ್ಲಿದ್ದೀವಿ. ದೂರದಲ್ಲಿ ಒಂದು ಮಂಟಪ ಇದೆ, ಅತ್ಯಂತ ಸುಂದರವಾದ ಮಂಟಪ. ದೇವಸ್ಥಾನ ಎದುರುಗಡೆ ಒಂದು ಮಹಾದ್ವಾರ ಇದೆ. ಸುಮಾರು 20ರಿಂದ 30 ಫೂಟ್ ಅಡಿಗಳವರೆಗೆ ಈ ದ್ವಾರವನ್ನು ಸುಂದರ ಕೆತ್ತನೆಗಳಿಂದ ಶೃಂಗರಿಸಲಾಗಿದೆ. ಕೇವಲ 2 ಸ್ಥಳಗಳಲ್ಲಿ ಮಾತ್ರ ಇದು ಇದೆ. ಪ್ರಾಂಗಣದಲ್ಲಿ ಅನೇಕ ದೇವಸ್ಥಾನಗಳು, ಬಿದ್ದು ಹೋಗಿರುವ ಕೆಲವು ಮಂಟಪಗಳು, ಕೆತ್ತನೆಗಳಿದ್ದಾವೆ. ಬಹಳ ಹಾಳಾಗಿದೆ ಇದು. ಮಧ್ಯಮ ದ್ವಾರದಲ್ಲಿ ನಾವು ಹೋಗ್ತಾ ಇದ್ದೀವಿ. ಈಗ ಸುಂದರ ಕೆತ್ತನೆಗಳಿಂದ ಈ ಇನ್ನೊಂದು ದ್ವಾರ ಇದೆ. ಇದು ಕೂಡ ಸುಮಾರು 20ರಿಂದ 30 ಅಡಿ ಎತ್ತರದಲ್ಲಿ ಈ ದ್ವಾರದ ಕಮಾನುಗಳನ್ನು ಕಲ್ಲಿನಿಂದ ನಿರ್ಮಿಸಲಾಗ್ತಾ ಇದೆ. ಲಲಾಟದಲ್ಲಿ ಮೇಲ್ಗಡೆ ಲಕ್ಷ್ಮಿ ಇರೋದನ್ನು ನೀವು ನೋಡ್ತಾ ಇರ್ಬೋದು. ಸುಂದರವಾದ ಕೆತ್ತನೆಗಳು ಮತ್ತು ಬರಹಗಳು ಕೂಡ ಇದೆ ಇಲ್ಲಿ. ಕಲ್ಲಿನಲ್ಲಿ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಬರಹಗಳು ಕೂಡ ಇದೆ. ಬಾಲಿಕೆಯರು ಎಡ ಹಾಗೂ ಬಲ ಭಾಗಗಳಲ್ಲಿ ಅದೇ ರೀತಿ ಮಕರಗಳನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಒಳಗಡೆ ಬಂದರೆ ಸುಂದರವಾದ ಮಂಟಪಗಳಿವೆ, ನೋಡ್ತಾ ಇರ್ಬೋದು. ಬಲಭಾಗದ ಮಂಟಪಗಳು ಸ್ವಲ್ಪ ಬಿಸಿಲಿರೋದ್ರಿಂದ ಚೆನ್ನಾಗಿ ಶೂಟ್ ಮಾಡೋಕ್ಕಾಗ್ತಾ ಇಲ್ಲ. ಕೆಳಗಡೆ ಆನೆಗಳ ಸಾಲು ಕೂಡ ಇದೆ. ಅಂದಿನ ಸಾಮಾನ್ಯ ಜನಜೀವನ, ಮಾವುತರು ಮತ್ತು ಎಲ್ಲ ಆನೆಗಳದ್ದು ಒಂದು ಸ್ಪೆಷಾಲಿಟಿ ಏನು ಅಂದರೆ, ಯಾವ ಆನೆಯೂ ಥರ ಒಂದರ ಥರ ಇನ್ನೊಂದು ಆನೆ ಇಲ್ಲ. ಅವುಗಳ ಪೋಸ್ ಇರ್ಬೋದು, ನಡಿಗೆ ಇರ್ಬೋದು, ಅಥವಾ ಅವುಗಳ ಮೇಲೆ ಮನುಷ್ಯರು ಮಾಡ್ತಾ ಇರೋ ಕೆಲಸಗಳಿರ್ಬೋದು, ಎಲ್ಲವೂ ಬೇರೆ ಬೇರೆ ರೀತಿಯಾಗಿದೆ. ಆನೆಗಳಿಗೆ ಹಣ್ಣು ಕೊಡೋದಿರ್ತಾ ಇರ್ಬೋದು. ಹೀಗೆ ಈ ಮಂಟಪ ನೋಡ್ತಾ ಇರ್ಬೋದು ನೀವು, ಬಹಳ ವಿಶಾಲವಾಗಿದೆ. ಈ ಅಚ್ಯುತರಾಯ ದೇವಸ್ಥಾನಕ್ಕೆ 3 ದ್ವಾರಗಳಿದ್ದಾವೆ. ಇದು ಬಿದ್ದೋಗಿರೋದು ದಕ್ಷಿಣ ದ್ವಾರ. ಎದುರುಗಡೆ ಇರೋದು ಇನ್ನೊಂದು ಮಂಟಪ. ಇದು ಮುಖ್ಯ ದೇವಸ್ಥಾನ. ಗರ್ಭಗುಡಿ ಪಾಳು ಬಿದ್ದಿರೋದು ಆ ಥರ ಕಾಣಿಸುತ್ತೆ. ಇದು ಬಲಭಾಗ. ವಿಜಯನಗರ ಅರಸರ ಅಚ್ಯುತರಾಯ ಎನ್ನುವ ಅರಸನು ಈ ದೇವಸ್ಥಾನವನ್ನು ಕಟ್ಟಿದ್ದಾನೆ ಅಂತ ಪ್ರತೀತ ಇದೆ. ಬಹುಶಃ ನಂದಿ ಮಂಟಪ ಇರ್ಬೋದು. ಈ ಬೃಹತ್ ಕೆತ್ತನೆಗಳನ್ನು ನೀವು ನೋಡ್ತಾ ಇರ್ಬೋದು. ಪ್ರಾರಂಭ ಆಗಿರೋದೇ ಇಲ್ಲಿಂದ. ಕೃಷ್ಣನ ಬಾಲಲೀಲೆಗಳನ್ನು ಕೆತ್ತಲಾಗಿದೆ. ಮುಸ್ಲಿಮರ ಆಳ್ವಿಕೆಯಲ್ಲಿ ಈ ಮಂದಿರಗಳು ಹಾಳು ಮಾಡಲಾಗಿದೆ. ಹಾಗಾಗಿ ಸ್ವಲ್ಪ ಬೀಳುವ ಅಂಜಿಕೆ ಇರೋದ್ರಿಂದನೂ ಈ ಮಂದಿರಗಳನ್ನು ಲಾಕ್ ಮಾಡಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಅಚ್ಯುತರಾಯ ದೇವಸ್ಥಾನ, ಹಂಪಿ.